ನಾ ಬೆಂಕಿಯಂತೆ ನಾ ಗಾಳಿಯಂತೆ ಈ ಗಾಳಿ ಮುಂದೆ ಅರೆ ಉಳಿಯುವಂತೆ ಆಸೆ ಇದನ್ನ ವಾಸೆ ಇಂದು ಹೊಸತನ ತಂದು ತನು ಮನ ನಾನಿರುವುದು ನಿಮಗಾಗಿ ಈ ಕೋಲಿರುವುದೇ ನಿಮಗಾಗಿ ಏನಿದೆಲ್ಲ ಇದೇನು ಸ್ಕೂಲ್ ಅಂತ ತಿಳ್ಕೊಂಡಿದ್ದೀರೋ ಇಲ್ಲ ಮಾರ್ಕೆಟ್ ಅಂತ ತಿಳ್ಕೊಂಡಿದ್ದೀರೋ ಎಲ್ಲ ಬೆಂಚ್ ಮೇಲೆ ಹತ್ತಿ ನಿಂತ್ಕೊಳ್ಳಿ ಕಮಾನ್ ಅರೆ ಮೇಡಮ್ ಅಂತ ಹೇಳು ಪಾಠ ಓದ್ಕೊಳ್ಳಿ ಅಂದ್ರೆ ಸಿನಿಮಾ ಹಾಡು ಹೇಳ್ತಾ ಇದ್ದೀರಾ ಈ ಪೀರಿಯಡ್ ಎಲ್ಲ ಹೀಗೆ ನಿಂತ್ಕೋಬೇಕು ಇದೇ ನಿಮ್ಗೆ ಪನಿಷ್ಮೆಂಟ್ ಏ ಲೋಕೇಶ್ ನೀ ಯಾಕೋ ಕೂತ್ಕೊಂಡಿದ್ಯಾ ಹೇಳು ಮೇಲೆ ಟೀಚರ್ ಟೀಚರ್ ನನ್ ಕಾಲ ಐತೈತೆ ಟೀಚರ್ ನಿಂತ್ಕೊಳಕ್ ಆಯ್ಕಿಲ್ಲ ನಾಳೆ ಟೊಮೆಟೊ ತಂದು ಕೊಡ್ತೀನಿ ಕಮಲಾ ಮಿಸ್ಸಿಗೆ ಯಾವಾಗಲೂ ತಂದು ಕೊಡ್ತೀನಿ ಅವರು ಹೊಡಿಯಕ್ಕಿಲ್ಲ ಬೈಯಕ್ಕಿಲ್ಲ ಏ ಲೋಕೇಶ್ ಹೇಳು ಮೇಲೆ ಐ ಸೆಡ್ ಗೆಟ್ ಅಪ್ ಸರಿ ಟೀಚರ್ ಲಲಿತಾ ಎಸ್ ಮಿಸ್ ಉಮೇಶ್ ಎಸ್ ಮಿಸ್ ರಾಧಿಕಾ ಎಸ್ ಮಿಸ್ ಶಶಿಕಲಾ ಎಸ್ ಮಿಸ್ ಆಶಾ ಎಸ್ ಮಿಸ್ ಅನಿಲಾ ಎಸ್ ಮಿಸ್ ಸತೀಶ್ ಸತೀಶ್ ಏನಾಯ್ತಪ್ಪ ಇಲ್ಲ ಮಿಸ್ ನಾನು ಆಡಲಿಲ್ಲ ಮಿಸ್ ತಲೆ ಸುತ್ತಿದೆ ಮಹೇಶ್ವರಿಲ್ಲ ನೆನ್ನೆಯಿಂದ ಊಟ ಮಾಡಿಲ್ಲ ಮಿಸ್ ಹೊಟ್ಟೆ ಹಸಿತಾ ಇದೆ ಏನಿವತ್ತು ಶಾಂತಿ ಅನ್ನದಾನ ಮಾಡ್ತಿದ್ದಾಳಲ್ಲ ಹೊಟ್ಟೆಗಿಟ್ಟಿಲ್ ಮೇಲೆ ಜುಟ್ಟಿಗೆ ಯಾಕೆ ಮಲ್ಗೆವು ಇಂಥವ್ರಿಗೆಲ್ಲ ಸ್ಕೂಲ್ ಬೇರೆ ದಂಡ ತಿನ್ರಿ ತಿನ್ರಿ ವಿದ್ಯೆ ಅನ್ನೋದು ಶ್ರೀಮಂತರ ಸೊತ್ತಲ್ಲ ಕಮಲಾ ಅದು ಎಲ್ರೂ ಸೊತ್ತು ಅದಕ್ಕೆ ಎಲ್ಲಾ ತಂದೆ ತಾಯಿಗಳು ಹೊಟ್ಟೆ ಬಟ್ಟೆ ಕಟ್ಟಿ ಮಕ್ಕಳನ್ನ ಓದಿಸೋದು ಓದಿಸ್ಲಿ ಬಿಡಿ ಅವರನ್ನೇ ಬರಹ ಇವತ್ತು ಊಟ ತಿನ್ನಿಸ್ತಿದ್ದೀರಾ ನಾಳೆ ಫೀಸ್ ಕಟ್ಟಿಲ್ಲ ಅಂತ ಓಡಿಸಿದ್ರೆ ಅಂತ ಸಮಯ ಬಂದ್ರೆ ನಾನೇ ಕಟ್ತೀನಿ ಕಟ್ಟಿ ಕಟ್ಟಿ ಜನ ಗುಡಿ ಕಟ್ಸಿ ಅದ್ರಲ್ಲಿ ನಿಮ್ಮನ್ನಿಟ್ಟು ಪೂಜೆ ಮಾಡ್ತಾರೆ ಬದುಕೋಕ್ ತಿಳಿದೇ ಇರೋ ಜನ ಇವರು ಅಮ್ಮ ಟೀ ಮನು ನೀನು ಮಲ್ಕೊಳ್ಳಿಲ್ಲ ನೀ ಯಾಕಪ್ಪ ಟೀ ಮಾಡ್ಕೊಂಡ್ ಬರ್ಕೋದೆ ಅಲ್ಲ ಕಣೋ ಸ್ಟವ್ ಹಚ್ಬೇಕಾರೆ ಮೈ ಕೈ ಸುಟ್ಕೊಂಡ್ರೆ ಏನ್ ಗತಿ ಹೇಳು ನೀನೇ ಹೇಳ್ದಿಲ್ಲಮ್ಮ ಅವತ್ತು ಮಕ್ಕಳು ಸೋಮಾರಿ ಆಗಿರ್ಬಾರ್ದು ಎಲ್ಲ ಕೆಲ್ಸನೂ ಕಲ್ಸಿರ್ಬೇಕು ಅಂತ ನನ್ ಪಾಠ ನನಗೆ ಹೇಳ್ಕೊಡ್ತೀನೋ ಚೆನ್ನಾಗಿದೆ ಅಮ್ಮ ನೀ ಮಾಡಿದ್ರೆ ಹೇಳ್ಬೇಕಾ A1 ಮಾನು ಮಲ್ಕೋ ಹೋಗಪ್ಪ ಯಾಕೆ ನೀನ್ ಮಾತ್ರ ನಿದ್ದೆ ಮಾಡ್ದೆ ಕೆಲ್ಸ ಮಾಡು ನಾನು ಹೋಗಿ ಮಲ್ಕೋತೀನಿ ಹೋಗಮ್ಮ ಮಾನು ನಾನು ಹೇಳಿದ್ದೇನು ವರ್ಕ್ ವೈಲ್ ವರ್ಕ್ ಪ್ಲೇ ವೈಲ್ ಪ್ಲೇ ದಟ್ ಈಸ್ ದ ವೇ ಟು ದಿ ಹ್ಯಾಪಿ ಅಂಡ್ ಗೇ ನೀನು ಅಷ್ಟೇ ಬೆಳಿಗ್ಗೆ ಕೆಲಸ ಮಾಡ್ಬೇಕು ರಾತ್ರಿ ನಿದ್ದೆ ಮಾಡ್ಬೇಕು ದಟ್ ಈಸ್ ದ ವೇ ಟು ಬಿ ಹ್ಯಾಪಿ ಅಂಡ್ ಗೇ ಮಾನು ನಿನ್ಗೆ ಎಷ್ಟು ಬುದ್ಧಿ ಇದೆಯಪ್ಪ ನಾನು ನಿನ್ ಮಗ ತಾಯಿಗೆ ತಕ್ಕ ಮಗ ಈ ದಿವಸ ನಾವು ಚರ್ಚೆ ಮಾಡ್ಬೇಕಾದ ವಿಷಯ ಎ ಸರ್ಟಿಫಿಕೇಟ್ ಫಿಲಮ್ಸ್ ಬಗ್ಗೆ ಅಂತ ಫಿಲಮ್ಸ್ ನೋಡ್ಬೇಕಾ ನೋಡ್ಬಾರ್ದಾ ಅಂತ ನೋಡಿದ್ರೆ ತಪ್ಪೇನಿಲ್ವಲ್ಲ ಚೇಚೆ ಅಂತ ಚಿತ್ರ ನೋಡ್ಲೇಬಾರ್ದು ಅಸಹ್ಯ ಹೌದು ಅಡಲ್ಟ್ಸ್ ಪಿಕ್ಚರ್ ನೋಡೋದ್ರಿಂದ ಸಮಾಜಕ್ಕಾಗೋ ತೊಂದ್ರೆ ಏನು ಸಮಾಜ ಕೆಟ್ಟೋಗುತ್ತೆ ಮಕ್ಕಳು ಮರಿ ಕೆಟ್ಟೋಗ್ತಾರೆ ಆಚಾರ ವಿಚಾರಗಳು ಕೆಟ್ಟೋಗ್ತವೆ ಹಾಗಾದ್ರೆ ಒಳ್ಳೆ ಚಿತ್ರಗಳಿಂದ ನಮ್ಗಾಗಿರೋ ಅನುಕೂಲವೇನು ಅದರಿಂದ ಎಷ್ಟು ಜನ ಉದ್ಧಾರವಾಗಿದ್ದಾರೆ ಆ ಪ್ರಶ್ನೆ ಇಲ್ಲಿರಿ ಅಶ್ಲೀಲ ಚಿತ್ರಗಳು ನೋಡೋದ್ರಿಂದ ಎಷ್ಟು ಆಭಾಸ ಆಗುತ್ತೆ ಗೊತ್ತಾ ಅಶ್ಲೀಲತೆ ಅಂದ್ರೆ ಆಭಾಸ ಆಭಾಸ ಅಂದ್ರೇನು ಅಬ್ಸಿನಿಟಿ ಪ್ರೆಸಿಡೆಂಟ್ ಅಬ್ಸಿನಿಟಿ ಅಂದ್ರೆ ಅರ್ಥ ಏನು ಅಬ್ಸಿನಿಟಿ ಅದೇ ಅಬ್ಸಿನಿಟಿ ಅದು ಅವ್ರವ್ರು ನೋಡೋ ಭಾವನೆ ಮೇಲೆ ಹೋಗುತ್ತೆ ಸಿನಿಮಾ ಅನ್ನೋದು ಬಯಲಾಟವಲ್ಲ 4 ಗೋಡೆ ಮಧ್ಯದಲ್ಲಿ ಪರದೆ ಮೇಲೆ ಕುಣಿಯೋ ಬೊಂಬೆ ಅದನ್ನ ನೋಡಿ ನೀವು ಅಶ್ಲೀಲತೆ ಅಭಾಸ ಅಂತಿರಲ್ಲ ನಿಜ ಜೀವನದಲ್ಲಿ ಎಷ್ಟೋ ಹೆಣ್ಮಕ್ಳು ಹೊಟ್ಟೆಗಿಲ್ದೆ ಮಾನ ಮುಚ್ಕೊಳಕ್ ಬಟ್ಟೆ ಇಲ್ದೆ ಭಿಕ್ಷೆ ಬೇಡಕ್ ಬರ್ತಾರಲ್ಲ ಅದನ್ನ ನೋಡಿ ನಿಮ್ಗೆ ಅಶ್ಲೀಲತೆ ಅನ್ಸಲ್ವೇ ಅಭಾಸ ಅನ್ಸಲ್ವೇ ವುಮನ್ಹುಡ್ ನ ಡಿಗ್ರೇಡ್ ಮಾಡ್ತಿದ್ದೀರಾ
ನೋ, ಅವರು ನಿಜ ಹೇಳ್ತಿದ್ದಾರೆ. ಅದ್ ಸರಿ ಪದ್ಮ ಅವ್ರೆ, ಸಿನಿಮಾ ಅಂದ್ರೆ ನಿಮ್ಗೆ ಯಾಕಾಗಲ್ಲ? ಯಾಕೆ ಅಂದ್ರೆ ಪದ್ಮ ಅವರು ಫಿಲಂ ಸ್ಟಾರ್ ಆಗ್ಬೇಕು ಅಂತಿದ್ರು, ಆದ್ರೆ ಫೇಲ್ಯೂರ್ ಆದ್ರು. ಅದೇ ಅವ್ರ ಮನೆ ಕೆಲಸದವಳು ಮಾಲಾ ಈಗ ದೊಡ್ಡ ಸ್ಟಾರ್, ಅದಕ್ಕೆ. ಓಹೋ ಹಾಗೋ. ಶ್ರೀಲತಾ, ನೀವ್ ಯಾವಾಗ್ಲೂ ಇದೇ ರೀತಿ ನನ್ನ ವಿಷಯ ಮಾತಾಡ್ತಾ ಇರ್ತೀರಿ. ಇನ್ನೊಂದ್ಸಲಿ ಮಾತಾಡಿದ್ರೆ ಮಾತ್ರ ನಾನು ಸುಮ್ನೆ ಇರಲ್ಲ. ಸೈಲೆನ್ಸ್ ಸೈಲೆನ್ಸ್. ಮೆಂಬರ್ಸ್, ಈಗ ನಾವು ಮುಖ್ಯವಾಗಿ ಚರ್ಚೆ ಮಾಡ್ಬೇಕಾಗಿರೋ ವಿಷಯ ಸೀಮೆಣ್ಣೆ ಸಿಗ್ತಾ ಇಲ್ಲ, ಸಕ್ಕರೆ ಸಿಗ್ತಾ ಇಲ್ಲ, ಅದ್ರ ಬಗ್ಗೆ ಚರ್ಚೆ ಮಾಡೋಣ. ವೆಲ್ ಸೆಟ್ ಪ್ರೆಸಿಡೆಂಟ್, ವೆಲ್ ಸೆಟ್. ಇವತ್ತು ನೀವು ನಿಜವಾದ ಸಮಸ್ಯೆ ಚರ್ಚೆ ಮಾಡ್ತಾ ಇದ್ದೀರಾ. ಸಕ್ಕರೆ ಬೆಲೆ 12 ರೂಪಾಯಿ, ಸೀಮೆಣ್ಣೆ ಬೆಲೆ 3 ರೂಪಾಯಿ. ಇದ್ರ ಬಗ್ಗೆ ನೀವೊಂದು ಮೆಮೊರಾಂಡಮ್ ಮಾಡಿ ಸರ್ಕಾರಕ್ಕೆ ಕಳಿಸೋದು ಬಹಳ ಒಳ್ಳೇದು. ಮೇಡಮ್, ಆರ್ಡರ್ ಕೊಡ್ತೀರಾ? ಫೈಲ್ಸು, ಬುಕ್ಸು, ಪೇಪರ್ಸು. ಮತ್ತೆ ನಾನು ಹೊಸದಾಗಿ ಕಾಸ್ಮೆಟಿಕ್ ಡೀಲ್ ಮಾಡ್ತಾ ಇದ್ದೀನಿ. ಲಿಪ್ಸ್ಟಿಕ್ ಕಮ್ ಪೆನ್ಸಿಲ್ಸ್, ವೆರೈಟಿ ಆಫ್ ಕಲರ್ಸ್, ಐ ಲ್ಯಾಶ್ ಅಂಡ್ ನೈಲ್ ಪಾಲಿಶ್, ಎವ್ರಿಥಿಂಗ್. ಇಫ್ ಯು ವಾಂಟ್ ಐ ವಿಲ್ ಸಪ್ಲೈ. ನಾನು ಇರೋದೇ ನಿಮ್ ಕೆಲಸ ಮಾಡಕ್ಕೆ. ಮಿಸ್ಟರ್ ಅರ್ಜುನ್, ನೋ ಆರ್ಡರ್. ಮುಂದಿನ ವಾರ ಬನ್ನಿ. ವಾಟ್ ಮೇಡಮ್, ನೋ ಪ್ಲೀಸ್ ಅರ್ಜುನ್. ಓಹ್, ಅರ್ಜೆಂಟ್ ಆಗಿ ಎಂಗೇಜ್ಮೆಂಟ್ ಇದೆ. ಮೆಂಬರ್ಸ್, ಮುಂದಿನ ವಾರ ಮೀಟ್ ಮಾಡೋಣ. ಟುಡೇ ಮೀಟಿಂಗ್ ಓವರ್. ಹಲೋ, ನಾನು ಹೆಡ್ ಮಿಸ್ ಮಾತಾಡ್ತಿರೋದು. ಯಾರು? ಆಚಾರ್ಯ. ನೋಡಿ, ಬರೋ ವಾರ ಬುದ್ಧ ಜಯಂತಿಗೆ ಒಂದು ಬುದ್ಧನ ಸ್ಟ್ಯಾಚು ರೆಡಿ ಆಗ್ಬೇಕು. ಪ್ರೇಯರ್ ಹಾಲ್ ನಲ್ಲಿ ಇಡೋದಕ್ಕೆ ಸಿಟಿಂಗ್ ಪೋರ್ಷನ್ ಆದ್ರೆ ಸಾಕು. ಕೂತು ಧ್ಯಾನ ಮಾಡೋ ಹಾಗಿರ್ಬೇಕು. ನೋಡೋದಕ್ಕೆ ತುಂಬಾ ಚೆನ್ನಾಗಿರ್ಬೇಕು. ಓಕೆ ಮಿಸ್ಟರ್ ಅರ್ಜುನ್, ನೋಡಿ, ಅರ್ಜೆಂಟ್ ಆಗಿ 1000 ನೋಟ್ ಬುಕ್ಸ್ ಬೇಕು. ಮತ್ತೆ 300 ಡ್ರಾಯಿಂಗ್ ಬುಕ್ಸ್, 300 ಗ್ರಾಫ್ ಬುಕ್ಸ್ ಆದ್ರೆ ಸಾಕು. ಹಾಗೇನೆ 10 ಬಾಕ್ಸ್ ಚಾಕ್ ಪೀಸ್ ಬೇಕು. ಏನ್ ಶಾಂತಿ, ವಾಟ್ ಇಸ್ ದ ಮ್ಯಾಟರ್? ಮಗು ಹುಷಾರಿಲ್ಲ, ನಾನು ರಜೆ ಬೇಕಾಗಿತ್ತು. ನೋ, ನಾಡಿದ್ದು ಟೆಸ್ಟ್ ಇದೆ ಅಂತ ಗೊತ್ತಿಲ್ಲ, ಪ್ರಿಪೇರ್ ಆಗ್ಬೇಕು. ಯಾವ ಕಾರಣಕ್ಕೂ ರಜಾ ಸಿಗೋಲ್ಲ. ಐ ಕಾಂಟ್ ಗ್ರಾಂಟ್ ಲೀವ್. ಯು ಕ್ಯಾನ್ ಗೋ. ಇನ್ನು ಯಾಕೆ ನಿಂತಿದ್ಯಾ? ಹೋಗ್ಬಹುದು. 50 ರೂಪಾಯಿ ಬೇಕಾಗಿತ್ತು. ಸಾಲ ಮಾಡೋದು ತಪ್ಪು ಶಾಂತಿ. ಸಾಲ ಕೇಳ್ತಾ ಇಲ್ಲ ಮೇಡಮ್, ಅಡ್ವಾನ್ಸ್ ಕೇಳ್ತಾ ಇದ್ದೀನಿ. ಅಡ್ವಾನ್ಸ್ ಬೇಕಾದ್ರೆ ಅಪ್ಲಿಕೇಶನ್ ಕೊಟ್ಬಿಟ್ಟು ಹೋಗು, ಕಮಿಟಿ ಮುಂದಿಟ್ಟು ಸ್ಯಾಂಕ್ಷನ್ ಮಾಡಿಸ್ಕೊಡ್ತೀನಿ. ಡಾಕ್ಟರ್ಗೂ ಔಷಧಿಗೂ ಈಗಲೇ ಬೇಕಾಗಿತ್ತು. ಐ ಆಮ್ ಸೋ ಸಾರಿ. ಯು ಕ್ಯಾನ್ ಗೋ. ಮೇಡಮ್, ಇದಕ್ಕೊಂದು ಸಿಗ್ನೇಚರ್ ಹಾಕಿ. ಹಲೋ ಶಾಂತಿ, ಏನ್ ಹಾಗೆ ನೋಡ್ತಾ ಇದ್ದೀರಾ? ನನ್ನ ಪರಿಚಯ ಇಲ್ವೇ ನಿಮಗೆ? ವಾಟ್ ಎ ವಂಡರ್ ಇಟ್ ಈಸ್. ನಿಮ್ ಸ್ಕೂಲ್ ನಲ್ಲಿ ನನಗೆ ಪರಿಚಯ ಇಲ್ಲದೆ ಇರೋ ಲೇಡೀಸೇ ಇಲ್ಲ. ನನ್ನ ಹೆಸರು ಸ್ಟೇಷನರಿ ಸೇಲ್ಸ್ ಎಕ್ಸಿಕ್ಯೂಟಿವ್ ಅರ್ಜುನ್ ಅಂತ. ಇದು ನನ್ನ ವಿಸಿಟಿಂಗ್ ಕಾರ್ಡ್. ಸಂತೋಷ. ಐ ಥಿಂಕ್ ಯು ನೀಡ್ ಹೆಲ್ಪ್. ನಿಮ್ ಮಗುಗೋಸ್ಕರ ನಿಮ್ ಹೆಡ್ ಮೇಡಮ್ ಬುದ್ಧನ ಸ್ಟ್ಯಾಚ್ಯೂ ಮಾಡಿಸಿದ್ದಾರೆ ಹೊರತು ಅವ್ರ ಪಾಲಿಸಿನ ಅಡಾಪ್ಟ್ ಮಾಡ್ತಾ ಇಲ್ಲ. ಆದ್ರೆ ನಾನು ಹಾಗಲ್ಲ. ಹೆಂಗಸರು ಕಷ್ಟ ಅಂದ್ರೆ ಹಾಗೆ ಕರಗೋಗ್ಬಿಡ್ತೀನಿ. ತಗೊಳ್ಳಿ. ಕಷ್ಟ ಅಂತ ಕಂಡೋರ ಹತ್ರ ಕೈಯೊಡ್ಡ ಅಭ್ಯಾಸ ನನಗಿಲ್ಲ. ಸಾರಿ. ಕಾಮಾಕ್ಷಮ್ಮ ಈಗ ಹೇಗಿದ್ದಾನೆ? ಪರವಾಗಿಲ್ಲ. ಸಮೀಪ ಸಹಾಯ ಮಾಡಿದ್ರಿ, ನೀವು ಉಪಕಾರನ ನಾನು ಮರೆಯೋ ಹಾಗೆ ಇಲ್ಲ. ನೆರೆಹೊರೆ ಅಂದ್ಮೇಲೆ ಅಷ್ಟು ಮಾಡ್ತಿದ್ರೆ ಹೇಗೆ? ನಾಳೆ ನಮ್ ಸುಧನ್ ರಜಾ, ಅವಳು ಇಲ್ಲೇ ಇರಕ್ಕೆ ಹೇಳ್ತೀನಿ. ನೀನ್ ಕೆಲ್ಸಕ್ಕೆ ಹೋಗು. ಹಣ್ಣು, ಮಾತ್ರೆ, ಔಷಧಿ, ಬ್ರೆಡ್ ಎಲ್ಲ ತಂದಿಟ್ಟಿದ್ದೀನಿ. ಹೊತ್ತಿಗೆ ಸರಿಯಾಗಿ ಕೊಡು. ನಾನು ಸ್ವಲ್ಪ ಮನೇಲಿ ಕೆಲಸ ಇದೆ, ಹೋಗ್ಬಿಟ್ಟು ಬರ್ತೀನಿ. ನೋಡಿ, ಇದ್ರ ದುಡ್ಡನ್ನ ಸಂಬಳ ಬಂದ್ಮೇಲೆ ಕೊಡ್ತೀನಿ. ನಿಧಾನವಾಗಿ ಕೊಡು, ಅದಕ್ಕೇನು ಅವಸರ? ಮಾನು, ಈಗ ಹೇಗಿದೆಯಪ್ಪ? ಮೈ ಕೈ ನೋವು, ಜ್ವರ? ಯಾಕಮ್ಮ ಕಣ್ಣಲ್ಲಿ ನೀರು? ಇಲ್ಲಪ್ಪ, ಕಸ ಬಿತ್ತು. ಎಲ್ಲ ಸುಳ್ಳು. ನನ್ ಜ್ವರ ಬಂತು ಅಂತನಾ? ನನ್ಗೋಸ್ಕರ ನೀನ್ ಯಾಕಮ್ಮ ಅಳ್ತೀಯ? ನಿನ್ಗೋಸ್ಕರ ಅಲ್ದೆ ಇನ್ಯಾರಿಗೋಸ್ಕರ ಪಳ್ಳಿ? ಮಾನು, ನೀನಲ್ದೆ ನನಗಿನ್ಯಾರಪ್ಪ ಇದ್ದಾರೆ ದಿಕ್ಕು? ಅಮ್ಮ, ನನ್ಗೀಗ ಜ್ವರ ಇಲ್ಲ. ಔಷಧಿ ಸಿಕ್ಕಿದ್ರೆ ಒಟ್ಟು ಆಯ್ತು. ನೋಡು ಬೇಕಾದ್ರೆ ಅಲ್ಲ? ಹೌದು ಮಾನು. ಗಲಾಟೆ ಮಾಡ್ಬೇಡಿ.
ಮೆಚ್ಚು ಬನ್ರಪ್ಪ. ನೋಡಿ ಎಲ್ಲ 1 by 1 ಬರ್ಬೇಕು. ನೋಡು, ನನ್ಗೊಂಚೂರು ಕೆಲಸ ಇದೆ. ನೀನು ಬಸ್ನಲ್ಲಿ ಹೋಗ್ಬಿಡು. ಬಸ್ಸಲ್ಲ? ಆಮೇಲೆ ಬಂದು ನೀನ್ ನೋಡ್ತೀನಿ. ವಾಚ್ಮ್ಯಾನ್, ನೋಡು, ರೂಮ್ ಖಾಲಿ ಮಾಡ್ಬೇಡ, ಹಾಗೆ ಇಡು, ಮತ್ತೆ ಬೇಕಾಗತ್ತೆ. ನಾನ್ ಸ್ವಲ್ಪ ಹೋಗಿ ಬರ್ತೀನಿ, ಸ್ವಲ್ಪ ಗಾಡಿ ನೋಡ್ಕೊ. ಸರಿ ಸರ್. ಮೆಲ್ಲಿಗೆ ಒಮ್ಮೆ ಮೆಲ್ಲಿಗೆ ಹೋಗಮ್ಮ. ಹಾವು ಹಾವು. ಕಾಪಾಡಪ್ಪ. ಗರುಡಾಯ ನಮಃ. ಸ್ವಾಮಿ ರಾಘವೇಂದ್ರ ಸುಬ್ರಹ್ಮಣ್ಯೇಶ್ವರ ಗರುಡಾಯ ನಮಃ. ಕಾಪಾಡಪ್ಪ. ಸತ್ಯ ಹೋಯ್ತಲ್ಲ, ಬನ್ನಿ ಹೋಗೋಣ. ಅದನ್ ಸುಮ್ನೆ ಹೋಗ್ಲಿಲ್ಲ, ನಾನು ನಂಜುಂಡೇಶ್ವರನ ಬೇಡ್ಕೊಂಡೆ ಗೊತ್ತಾ. ಸಾಕ್ ಸುಮ್ನೆ ರೇ, ನನ್ ಗರುಡನ ಬೇಡ್ಕೊಂಡೆ, ಅದಕ್ಕೆ ಹೋಗಿದ್ದು. ಸುಮ್ನಿರೇ, ನಾನು ಎಲ್ಲಾ ದೇವ್ರನ್ನ ಬೇಡ್ಕೊಂಡೆ, ಅದಕ್ಕೆ ಹೊರಟೋಯ್ತು. ದೇವ್ರ ಬೈಕ್ ಹೋಗ್ಲಿಲ್ಲ, ನನ್ನ ಬೈಕ್ ಹೋಯ್ತು. ಯಾಕೆಂದ್ರೆ ನನ್ನ ಹತ್ರ ಗರುಡ ಮಚ್ಚೆ ಇದೆ ಗೊತ್ತಾ. ಏನಾಯ್ತು? ನನಗೆ ಈಜ್ ಬರೋದಲ್ಲ, ಯಾರೋ ಈಜ್ ಬರೋದು ಕಾಪಾಡ್ರಪ್ಪ. ಅಯ್ಯೋ ಒಳ್ಳೆ ಕೆಲಸ ಮಾಡ್ದೆ ಶಾಂತಿ, ಬಹಳ ಒಳ್ಳೆ ಕೆಲಸ ಮಾಡ್ದೆ. ಇನ್ನೇನು ಭಯ ಇಲ್ಲ.